ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ಬಂದಿರೋ ಜಾಗನೇ ವಂಡರ್ಲಾ. ಸೊ ಇಲ್ಲಿ ವಂಡರ್ಲಲ್ಲಿ ಹೊಸ ಹೊಸ ರೈಡ್ಸ್ ಇದೆಯಂತೆ ಅಂಡ್ ತುಂಬಾ ಎಕ್ಸೈಟಿಂಗ್ ಗೇಮ್ಸ್ ಇದೆ ಒಳಗೆ ಅಂತ ಗೊತ್ತಾಯ್ತು. ಅದಕ್ಕೆ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಅಂಡ್ ಇನ್ಫೋನು ಕೊಡ್ತೀವಿ, ಪ್ರೈಸ್ ಏನಾಗುತ್ತೆ, ಡೀಟೇಲ್ಸ್ ಏನೇನಿದೆ, ಏನ್ ಟೈಮ್ ಬಂದ್ರೆ ಸರಿ ಇರುತ್ತೆ ಅಂತ. ಸೊ ಲೆಟ್ಸ್ ಗೋ, ಒಳಗೆ ನೋಡೋಣ. ವಂಡರ್ಲಾ. ಸೊ ನಾವು ವಾಟರ್ ಪಾರ್ಕ್ ಗಳಿಗೆ ಹೋಗಿ ಸುಮಾರು ವರ್ಷಗಳೇ ಆಗಿತ್ತು ಅಂತ ಇವತ್ತು ವಂಡರ್ಲಾಗ್ ಬಂದಿದೀವಿ. ಒಳಗಡೆ ಏನಿದೆ, ಹೆಂಗಿದೆ, ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ತಿಳಿಸ್ಕೊಡ್ತೀನಿ. ಏನಂದ್ರೆ ವಂಡರ್ಲಾ ಟಿಕೆಟ್ ನ ಕಡಿಮೆ ಪ್ರೈಸ್ಗೆ ಹೆಂಗ್ ತಗೋಬಹುದು ಅನ್ನೋ ಒಂದು ಟಿಪ್ ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಸೊ ಇವಾಗ ಟಿಕೆಟ್ಸ್ ನೋಡ್ಕೊಂಡ್ ಬಂದ್ವಿ. ಟಿಕೆಟ್ಸ್ ನಾರ್ಮಲ್ ಆದರೆ 2100 ರೂಪಾಯಿ ಅಂತೆ. ಆ್ಯಂಡ್ ಅದೇ ಫಾಸ್ಟ್ಯಾಗ್ ಮಾಡಿಸ್ತೀವಿ ಅಂದರೆ 3200 ರೂಪಾಯಿನೋ ಹೇಳಿದ್ರು. ಅಂದರೆ ಫಾಸ್ಟ್ಯಾಗ್ ಅಂದರೆ ವೆಯ್ಟ್ ಮಾಡೋ ಅವಶ್ಯಕತೆ ಇರಲ್ಲ, ಅದೇ ಸಪ್ರೇಟ್ ಇರುತ್ತೆ. ಸೊ ಡೈರೆಕ್ಟಾಗಿ ಹೋಗಿ ನಾವು ಆ ಗೇಮ್ಸ್ ಆಡ್ಬೋದು. ಇದು ಪ್ರೈಸಿಂಗ್ ಇವತ್ತಿಗೆ. ಸೊ ನಾವು ನಮ್ಮ ಟಿಕೆಟ್ನ ತಗೊಂಡು ಇವಾಗ ಒಳಗೆ ಹೋಗೋಣ. ಮಕ್ಕಳಿಗೆ ಟಿಕೆಟ್ ಪ್ರೈಸ್ 1700 ರೂಪಾಯಿ ಆಗುತ್ತೆ. ಅಂಡ್ ವೀಕ್ ಡೇ ಆಗಲಿ ವೀಕೆಂಡ್ ಆಗಲಿ ಯಾವಾಗ ಬಂದ್ರು ಟಿಕೆಟ್ ಪ್ರೈಸ್ ಅಂತೂ ಫಿಕ್ಸ್ ಇರುತ್ತೆ. ನಾನ್ ಸಜೆಸ್ಟ್ ಮಾಡೋದು ವೀಕ್ ಡೇಸ್ ಬನ್ನಿ. ವೀಕೆಂಡ್ ಬಂದ್ರೆ ತುಂಬಾನೇ ರಶ್ ಇರುತ್ತೆ. 10:30 ಇಲ್ಲಿದ್ರೆ 11 ಓಪನ್ ಆಗ್ತಾ ಇದ್ದಂಗೆ ಒಳಗೆ ಹೋಗ್ಬೋದು. ಕವರ್ ಮಾಡಕ್ ತುಂಬಾ ಇರೋದ್ರಿಂದ ಬೇಗ ಶುರು ಮಾಡಿದ್ರೆ ಎಲ್ಲಾನು ಮುಗಿಸ್ಬೋದು ಅಂತ. ನಾವೀಗ ಬ್ಯಾಗ್ಗಳನ್ನ ಇಡಕ್ಕೆ ಲಾಕರ್ ರೂಮ್ ತಗೊಳಕ್ ಹೋಗ್ತಾ ಇದೀವಿ. ನಮ್ಮ ಬ್ಯಾಗೆಲ್ಲ ಇಟ್ಬಿಟ್ಟು ಹೋಗಿ ಹಾರ್ತಾ ಇರೋದು. ಇಲ್ಲಿ ಟಿಕೆಟ್ ಪ್ರೈಸ್ ಅಲ್ಲಿ ಲಾಕರ್ ಚಾರ್ಜಸ್ ಇನ್ಕ್ಲೂಡ್ ಆಗಿರಲ್ಲ, ಸಪ್ರೇಟ್ ಆಗಿ ತಗೋಬೇಕು. ಒಂದು ಲಾಕರ್ಗೆ 400 ರೂಪೀಸ್ ಚಾರ್ಜ್ ಮಾಡ್ತಾರೆ. ಹೋಗ್ತಾ ಸಂಜೆ 50 ರೂಪಾಯಿ ಡೆಪಾಸಿಟ್ ವಾಪಸ್ ಕೊಡ್ತಾರೆ. ಸೊ ಇದೇ ಲಾಕರ್ ರೂಮ್. ಸೊ ಇಲ್ಲಿ ನಮಗೆ ವಾಚ್ ತರ ಕೊಟ್ಟಿದ್ದಾರಲ್ಲ, ಸೊ ಇದನ್ನ ಸ್ಕ್ಯಾನ್ ಮಾಡಿದ್ರೆ ಓಪನ್ ಆಗುತ್ತೆ. ಸೊ ನಮ್ಮ ಐಟಮ್ಸ್ ಎಲ್ಲ ಇಟ್ಬಿಟ್ಟು ಇವಾಗ ಡ್ರೈ ಗೇಮ್ಸ್ ಆಡಕ್ಕೆ ಹೋಗ್ತಾ ಇದೀವಿ. ನಾವು ಫಸ್ಟ್ ಹೋಗಿದ್ದೇನೆ ಡ್ಯಾಶಿಂಗ್ ಕಾರ್ ಆಡಕ್ಕೆ. ಯಾರು ಅಮ್ಯೂಸ್ಮೆಂಟ್ ಪಾರ್ಕ್ ಬಂದು ಇದನ್ನ ಆಡದೇ ಇರ್ತಾರ. ದಿನ ರೋಡ್ ಅಲ್ಲಿ ಕಾರ್ ಓಡಿಸ್ಬೇಕಾದ್ರೆ ಎಲ್ಲೊಂದ್ ಚೂಟ್ ಹೆಚ್ಚಾಗ್ಬಿಡುತ್ತಪ್ಪ ಅನ್ನೋ ಟೆನ್ಷನ್ ಅಲ್ಲಿ ಓಡಿಸೋ ನಾವು ಇಲ್ಲಿ ಬಂದು ಹುಡ್ಕೊಂಡು ಹೋಗಿ ಗುದ್ದಿ ಡ್ಯಾಶ್ ಹೊಡೆದು ಮಜಾ ಮಾಡೋದ್ರಲ್ಲಿ ಏನೋ ಒಂಥರ ಚೆನ್ನಾಗಿರುತ್ತೆ. ಸೊ ಇವಾಗ ಜೀವನದಲ್ಲಿ ಬೆಳಿಬೇಕು ಅಂತಂತಾರೆ, ಗ್ರೋತ್ ಆಗ್ಬೇಕು ಅಂತ. ಸೊ ನಾವು ತುಂಬಾ ಖುಷಿ ಆಗ್ತಿರೋ ವಿಚಾರ ಅಂದ್ರೆ, ನಾವು ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಎಷ್ಟು 1000 ರೂಪಾಯಿ ಅಷ್ಟು ಚಿಲ್ಲರೆ ಇತ್ತು ಟಿಕೆಟ್. ಈಗ 10 ಇಯರ್ಸ್ ಆಯ್ತು. ಆಕ್ಚುಲಿ ನಾನ್ 10th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ಸ್ಕೂಲ್ ಟ್ರಿಪ್ ಅಲ್ಲಿ ಬಂದಿದ್ದು ಲಾಸ್ಟ್. ಇವನ್ ನಾನು ಕಾಲೇಜಲ್ಲಿ ಬಂದಿದ್ದೆ, ಅವಾಗಲೂ ಎಷ್ಟು 1000 ರೂಪಾಯಿ ಚಿಲ್ಲರೆ ಇತ್ತು. ಇವಾಗ 2100 ರೂಪಾಯಿ ನಾರ್ಮಲ್ ಟಿಕೆಟ್, 3500 ಫಾಸ್ಟ್ ಆಗಿ ಮಾಡಿದ್ದಾರೆ. ಸೊ ತುಂಬಾ ಖುಷಿ ಆಗ್ತಿದೆ. ನಮ್ ಕಣ್ ಮುಂದೆ ಬೆಳೆದು ಬಂದಿರಲ್ಲ ಇದು. ಸೊ ನೋಡಿ ಎಲ್ಲ ಡೆಕೋರೇಷನ್ ಮಾಡಿದಾರೆ ನೀಟಾಗೆ. ಹೆಂಗ ಅನ್ಸಿದೆ ಪ್ರೇಮ್? ಸೂಪರ್ ಆಗಿದೆ. ಈಗ ಹೋಗಿ ಆಟ ಆಡ್ಬೇಕಷ್ಟೇ, ಇಲ್ಲೇ ಟೈಮ್ ವೇಸ್ಟ್ ಮಾಡ್ತಾ ಇದೀವಿ ಜಾಸ್ತಿ. ಈಗ ಡ್ರೈ ಗೇಮ್ಸ್ ಆಡ್ಕೊಂಡು ಆಮೇಲೆ ನೀರ್ಗೆ ಹೋಗಿ ಹಾರ್ತಾ ಇರೋಣ. ನೆಕ್ಸ್ಟ್ ರೈಡಿಗೆ ಬಂದಿದ್ದೀವಿ, ಇದಕ್ಕೆ ಹೋಗ್ಬೇಕು ನಾವು ನೆಕ್ಸ್ಟು. ಸೊ ಹೆಂಗಿದೆ ಅಂತ ನೋಡ್ಕೊಂಡು ಹೋಗೋಣ ಅಂತ ನಿಂತಿದ್ದೀವಿ. ಸೊ ಇವಾಗ ವಂಡರ್ಲಾ ಬಾಂಬಾ ಮುಗಿಸ್ಕೊಂಡ್ ಬಂದಿದೀವಿ. ಹೆಂಗಿತ್ತು? ನಂಗೆ ಭಯ ಆಯ್ತು. ಐ ಆಮ್ ಸ್ಕೇರ್ಡ್. ನಂಗೆ ಐ ಆಮ್ ನಾಟ್ ಅನ್ ಅಡ್ವೆಂಚರಸ್ ಪರ್ಸನ್. ನಂಗೆ ಇಷ್ಟಕ್ಕೆ ಭಯ ಆಗ್ತಿದೆ. ಇದು ನಾನು ಈಸಿ ರೈಡ್ ಅಂತಿದ್ದಾರೆ. ಇನ್ ಬೇರೆದಕ್ಕೆಲ್ಲ ಅವನು ಒಬ್ಬನೇ ಹೋಗ್ಬೇಕಷ್ಟೇ. ಇನ್ನ ಫುಲ್ ತಲೆ ಕೆಳಗೆ ಕಾಲ್ ಮೇಲೆ ರೈಡ್ಸ್ ಎಲ್ಲ ಇದೆ. ಸುಳ್ಳು ಹೇಳ್ತಾನೆ, ಈಗ ಏನೂ ಆಗಿಲ್ಲ ಅಂತ. ನನಗೂ ಆಕ್ಚುಲಿ ತುಂಬಾ ಭಯ ಆಯ್ತು. ತುಂಬಾ ವರ್ಷಗಳಾಗ್ಬಿಟ್ಟಿದ್ರು ಆಡಿ ನಾನು. ಅಂಡ್ ಅದು ಗ್ರಾವಿಟಿ ಮೇಲೆ ಹೋಗುತ್ತಲ್ಲ ಸ್ವಲ್ಪ, ಅವಾಗ ಸ್ವಲ್ಪ ಭಯ ಆಕ್ಚುಲಿ ವಂಡರ್ಲಾದು ಸ್ಟಾರ್ಟಿಂಗ್ ಅಡ್ವರ್ಟೈಸ್ಮೆಂಟ್ ಬರ್ತಿತ್ತಲ್ಲ, ಅವಾಗ ಇದನ್ನ ಇದೇ ರೈಡ್ ತೋರಿಸ್ತಾ ಇರೋದು. ಇಟ್ಸ್ ನೈಸ್. ಸ್ವಲ್ಪ ಫಾಸ್ಟ್ ಹೋದಾಗ ಭಯ ಆಯ್ತು. ಇನ್ ನೆಕ್ಸ್ಟ್ ರೈಡ್ಸ್ ಹೋದಾಗ ಹೆಂಗಿರುತ್ತೆ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಹುಡ್ಕೊಂಡು ಹೋಗೋಣ ಬೇಗ. ನೆಕ್ಸ್ಟ್ ಯಾವುದು ಪ್ರೇಮ್? ಪ್ರಮೋದ್ ಅವ್ರು ಏನ್ ಅನ್ಸ್ತಾ ಇದೆ? ಹೋಗ್ಬೇಕು ಅನ್ಸ್ತಾ ಇದೆಯಾ, ಬೇಡ ಅನ್ಸ್ತಾ ಇದೆಯಾ? ಈಗ ನಾವು ಅನಲೈಸ್ ಮಾಡ್ತಾ ಇದೀವಿ. ಬೆಳಗ್ಗೆ ತಿಂದಿದ್ದು ಮಸಾಲೆ ದೋಸೆ ಆಚೆ ಬರುತ್ತೋ ಇಲ್ವೋ ಅಂತ. ಸೊ ಆಚೆ ಬರಲ್ಲ ಅನ್ನೋಂಗಿದ್ರೆ ಹೋಗ್ತೀವಿ. ಸೊ ನೋಡೋಣ ಹೆಂಗೆ ತಿರುಗುತ್ತೆ ಅಂತ. ನಿಮ್ಗೆ ಕೆಲವೇ ಕ್ಷಣಗಳು ಗೊತ್ತಾಗುತ್ತೆ ಹೋಗ್ತೀವೋ ಹೋಗಲ್ವೋ ಅಂತ. ನೀವು ಮೇಡಮ್? ನಾವು ಹೋಗಲ್ಲ. ಫಿಕ್ಸ್ ಆಗ್ಬಿಟ್ಟಿದ್ಯಾ? ಒಂದು ಕ್ಯಾನ್ಸಲ್ ಆಗಿದೆ. ಶೇಖ್ ಅಬ್ದುಲ್ಲಾಗ ಯೋಗಿ ಹೋಗಿದ್ದಾನೆ ನಮ್ಮ ಫ್ರೆಂಡು. ಈಗ ಬಂದ್ಮೇಲೆ ಅವನು ಹೆಂಗಿದೆ ಅಂತ ಕೇಳೋಣ. ಏನು ಸ್ಟಾರ್ಟ್ ಆಗ್ತಾ ಇದೆ ಓದೋ ದೃಶ್ಯ. ಸರ್ ನಮಸ್ಕಾರ ಸರ್, ಹೆಂಗಿತ್ತು ಸರ್ ರೈಡು? ಓ ಮಸ್ತ್ ಆಗಿತ್ತು ಮಾತ್ರ. ಬೆಳಗ್ಗೆ ತಿಂದಿದ್ದೆಲ್ಲ ಆಚೆ ಬಂದ ಸರ್? ಇಲ್ಲ, ಬರೋಂಗ ಆಯ್ತು, ಬರ್ಲಿಲ್ಲ. ಪ್ಲಾಸ್ಟಿಕ್ ಕವರ್ ಬೇಕಾ? ಇಲ್ಲ ಇಲ್ಲ, ಈಗ ಏನು ಬೇಕಾಗಿಲ್ಲ. ಇವಾಗ ಅನಲೈಸ್ ಮಾಡಿ ಫೈನಲ್ ನಮ್ಮದೊಂದು ಸೆಲೆಕ್ಟ್ ಮಾಡಿದ್ದೀವಿ, ಅದಕ್ಕೆ ಹೋಗ್ಬೋದು ಅಂತ. ಇದು ಸ್ವಲ್ಪ ಬೇಸಿಕ್ ಇದೆ. ಏನು ಅನಿಸ್ತಾ ಇದೆ? ಈಸಿ ಇದೆ, ಯಾಕಂದ್ರೆ ಇಲ್ಲಿ ರಶ್ ಇಲ್ಲ, ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ.
ಕಮ್ಮಿ ರಶ್ ಇದೆ, ಜಾಸ್ತಿ ಇದೆ. 2 minutes waiting ಅಲ್ಲೇ ಹೋಗ್ತಾ ಇದೀವಿ ಒಳಗಡೆ. ನಾನು ಮಧ್ಯದಲ್ಲೇ ಸ್ವಿಂಗ್ ತರ. ಸೊ ನೋಡೋಣ, ಇದನ್ನ ಅನಲೈಸ್ ಮಾಡಿ ಸ್ವಲ್ಪ ಅಷ್ಟು ಕಷ್ಟ ಇಲ್ಲ ಅಂತ ಅನ್ಕೊಂಡಿದೀವಿ. ಸೊ ನೋಡೋಣ. ಇದು ನಾವೇ ಲಾಕ್ ಮಾಡ್ಕೊಳ್ಳೋದು ಅನ್ಸುತ್ತೆ ಅಷ್ಟೇ. ನಾವೇ ಲಾಕ್ ಮಾಡ್ಕೊಳ್ಳೋದು. ಚೈಲ್ಡ್ ಪೈಲ್ಡ್ ಅದರಿಂದ ನಮ್ದೇ ಲಾಕ್ ಸಿಸ್ಟಮ್ ಇದೆ. ಚೈಲ್ಡ್ ಪೈಲ್ಡ್ ಏನಲ್ಲ. ಈಗ ಸ್ಟಾರ್ಟ್ ಆಗಿದೆ. ನೀನು ಇದರಲ್ಲಿ ಒಂಥರ ಡಿಫ್ರೆಂಟ್ ಫೀಲಿಂಗು ಏನಂದ್ರೆ ನಮ್ಮ ಅಕ್ಕಪಕ್ಕ ಮುಂದೆ ಕೂತಿದ್ ಚಿಕ್ಕ ಕೈಗಳೇ ಸುಮ್ ಕೂತಿವೆ, ನಾವು ಕಿರ್ಚಾಡ್ತಾ ಇದೀವಿ. ಏನ್ ಅನ್ಕೋತಾರೋ ಅಂತ ಅನಿಸ್ತು. ಆಮೇಲೆ ಯಾರು ಅನ್ಕೊಂಡ್ರೆ ನಮ್ಗೇನ್ ಗುರು ಅಂದ್ಬಿಟ್ಟು ನಾವು ಫುಲ್ ಕಿರ್ಚಾಡಿ ಮಜಾ ಮಾಡಿದ್ವಿ. ಚೈಲ್ಡ್ ಪೈಲ್ಡ್ ಇದೊಂದು ಅನ್ಕೊಂಡು ಹೋಗಿದ್ವಿ. ಆಕ್ಚುಲಿ ಸ್ವಲ್ಪ ಚೈಲ್ಡ್ ಪೈಲ್ಡ್ ಪಕ್ಕ ಇರೋ ಮಗು ಏನು ಕಿರಿಚ್ಲೇ ಇಲ್ಲ, ನಾವು ಸರಿ ಕಿರಿಚ್ಬಿಟ್ಟು ಬಂದಿದೀವಿ. ಅದು ಆದ್ರೂ ಕೂಡ ನಂಗೆ ಇದು ಮಾಡ್ಬಿಟ್ಟು ಆ ತರದೆಲ್ಲ ಹಿಂಗೆ ತಲೆ ಕೆಳಗೆ ಕಾಲ್ ಮೇಲೆ ಮಾಡ್ತಾರಲ್ಲ, ಅದು ಹಿಂಗ್ ಕೂರ್ತಾರೆ ಅಲ್ಲ, ಮಾನವ ಕೂದಕ್ ಸೇರ್ತಾರೆ ಹಿಂಗ್ ಕೂರ್ತಾರೆ ಅಂತ ಗಾಬರಿ ಆಗ್ತಾ ಇದೆ. ಸೋ ಗ್ಲಾಡ್ ಇಬ್ರಿಗೂ ಒಂದೇ ಅನಿಸ್ತಾ ಇದೆ. ಈಗ ಅವ್ನಿಗೆ ಹೋಗ್ಬೇಕು ಅನ್ಸಿ ನನ್ಗೆ ಹೋಗ್ಬಾರ್ದು ಅನ್ಸಿದ್ರೆ ಕಷ್ಟ ಆಗೋದು. ಹೋಗೋಣ, ಅದಕ್ಕೆ ಏನ್ ಮಾಡ್ತೀಯಾ? ನಾವ್ ಆ ಸೈಡ್ಗೂ ಹೋಗಲ್ಲ ಅನ್ಸುತ್ತೆ. ಅದು ಸೀಟು ಇಲ್ಲ, ನಿಂತ್ಕೊಂಡಿರೋದು. ನಿಂತ್ಕೊಂಡ್ ಬರ್ತಾ ಇದಾರೆ. ಸೂಪರ್. ಟೇಕ್ ಯುವರ್ ಓನ್ ಫೋಟೋಗೆ ನಾವು ಟ್ರೈ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಓಕೆ, ಇಲ್ಲಿ ನೋಡ್ಬೇಕು. ಓಕೆ ಸರ್, ಫ್ರೇಮ್ ಚೂಸ್ ಮಾಡಿ. ಓಕೆ. ಯಾವ್ದು ಬೇಕು? ವಂಡರ್ಲಾ ಇಟ್ಕೊಳ್ಳೋಣ. ವಂಡರ್ಲಾ ಇಟ್ಕೋ. ಇದೆ ಲೆಫ್ಟ್ ಕ್ಲಿಕ್ ಮಾಡಿ. ಇಲ್ಲ. ಓಕೆ ಸರ್. ಸೊ ಈಗ ಫೋಟೋಸು ಪೋಸ್ ಕೊಟ್ಟು ಬಂದಿದ್ದೀವಿ, ಇವಾಗ ಆಚೆ ಬರುತ್ತೆ. ಒಳ್ಳೆದಲ್ಲ? ಇದು ಮಿಷನ್ ಇಂಟರ್ಸ್ಟೆಲ್ಲಾರ್ ಅಂತ ವಂಡರ್ಲಾ, ಅದು ನ್ಯೂ ರೈಡ್ ಅಂತೆ, ಸೂಪರ್ ಆಗಿರುತ್ತೆ ಅಂತ ಸುಮಾರು ವಿಡಿಯೋಸ್ ನೋಡಿದ್ವಿ. ಸೊ ನಾವು ಇದನ್ನು ಈಗ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡೋಣ. ಸೊ ಇವಾಗ ನಾವು ಒಂದು ಹೊಸ ರೈಡಿಗೆ ಬಂದಿದ್ದೀವಿ, ಇಂಟರ್ಸ್ಟೆಲ್ಲಾರ್ ಅಂತ. ಫುಲ್ ಸ್ಪೇಸ್ ಒಳಗೆ ಹೋದರೆ ಹೆಂಗಿರುತ್ತೆ ಅಂತ ಹಂಗೆ ಇರುತ್ತಂತೆ. ಸೊ ಅದನ್ನು ನೋಡೋಣ, ಬನ್ನಿ ಎಕ್ಸ್ಪೀರಿಯನ್ಸ್ ಮಾಡೋಣ. ನಾವು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು. ನಿಯರ್ಲಿ 20 minutes ವೆಯ್ಟ್ ಮಾಡಿದ್ದೀವಿ. ವೆಯ್ಟ್ ಮಾಡಿದ್ಮೇಲೆ ಇವಾಗ ಬಿಡ್ತಾ ಇದ್ದಾರೆ. ಸೊ ಇವಾಗ ಒಳಗೆ ಹೋಗಿ ಇಂಟರ್ಸ್ಟೆಲ್ಲಾರ್ ಹೆಂಗಿದೆ ನೋಡೋಣ. ಸ್ಪೇಸ್ನ ಎಣಿಸಿ ಬಿಡ್ತಾ ಇದ್ದಾರೆ. 60 ಜನ ಅನ್ಸುತ್ತೆ ಒಳಗೆ ಬಿಡೋದು ಎಂಟ್ರಿ. ಈಗ ಒಳಗಡೆ ರೂಮ್ ಕರ್ಕೊಂಡ್ಬಂದು ಬಿಟ್ಟಿದ್ದಾರೆ. ಸೊ ಇವಾಗ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದಾರೆ ನೀಟಾಗಿ, ಎಲ್ರಿಗೂ ಅರ್ಥ ಆಗ್ಲಿ ಅಂತ. ಈಗ ಒಳಗೆ ಹೋಗ್ತಾ ಇದೀವಿ. ಈ ಕತ್ತಲ್ಲಿ ಲೈಟ್ ಹಾಕ್ಬಿಟ್ಟು ಪ್ರೇಮ್ ಇಲ್ಲಿ ಫುಲ್ಲು ಸೀಟ್ಗಳಿದೆ ಇಂಟರ್ಸ್ಟೆಲ್ಲಾರ್ ರೈಡ್ಗೆ. ನಮ್ಮ ಸೀಟ್ಗೆ ಕೂತ್ಕೊಳ್ಳೋಣ. ಶೋ ಸ್ಟಾರ್ಟ್ ಆಗ್ತಾ ಇದ್ದಂಗೆನೆ ನನ್ನ ಮುಂದೆ ಹಿಂದೆ ಇದ್ದಿದ್ದ ಸೀಟೆಲ್ಲ ಮೂವ್ ಆಗಿ ನನ್ನ ಮೇಲೆ ಕೆಳಗೆ ಆಯಿತು. ಫುಲ್ ಮೂವ್ಮೆಂಟ್ ಆಗಿ ಸಖತ್ತಾಗಿತ್ತು. ನಾನು ಇದನ್ನು ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ, ನೀವೇ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸೊ ಈಗ ಇಂಟರ್ಸ್ಟೆಲ್ಲಾರ್ ರೈಡ್ನ ಮುಗಿಸ್ಕೊಂಡ್ ಬಂದಿದ್ದೀವಿ. ನಾವು ನಿಜ ಅನ್ಕೊಂಡಿರಲ್ಲ ಇಷ್ಟು ಸೆಕ್ಸಿ ಸಖತ್ತಾಗಿರುತ್ತೆ ಅಂತ. ಹೆಂಗಿತ್ತು? ಸಕ್ಕತ್ತಾಗಿತ್ತು, ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಎಲ್ಲ 360 ಡಿಗ್ರಿ ವ್ಯೂ ತರ ಕಾಣುತ್ತೆ ನೀವು ಮೇಲ್ಗಡೆ ಹೋದ ತಕ್ಷಣ. ಆ ಮೂವ್ಮೆಂಟ್ ಕೊಡ್ತಾರಲ್ಲ, ಇಟ್ ಲುಕ್ಸ್ ಆಸ್ ಇಫ್ ಯು ಆರ್ ಇನ್ ದ ಸ್ಪೇಸ್. ಫೀಲ್ ಸಕ್ಕತ್ತಾಗಿತ್ತು. ಅಲ್ಲಿಗೆ ಹೋದಂಗೆ ಸ್ಪೇಸ್ಗೆ ಹೋದಂಗಿತ್ತು. ತುಂಬಾನೇ ಚೆನ್ನಾಗಿದೆ. ಇಷ್ಟು ವರ್ಷ ಬಂದಿರೋರ್ಗೆ ಇದು ಸಿಕ್ಕಿಲ್ಲ. ಸೊ ಇದು ಹೊಸದಾಗಿರೋದು, ಅದಕ್ಕೋಸ್ಕರನಾದ್ರೂ ವಿಸಿಟ್ ಮಾಡಬೇಕು ವಂಡರ್ಲಾ, ಅಷ್ಟು ಚೆನ್ನಾಗಿದೆ. ನಿಜ ವಂಡರ್ಲಾಗ್ ಬಂದ್ರೆ ಇದಂತೂ ಮಿಸ್ ಮಾಡ್ಕೊಳ್ಳೇಬೇಡಿ. ಮಿಷನ್ ಇಂಟರ್ಸ್ಟೆಲ್ಲಾರ್ ಅಂತ ಸ್ವಲ್ಪ ರಶ್ ಇದೆ ಅಂದ್ಬಿಟ್ಟು ಸ್ವಲ್ಪ ಜನ ಹೊರಡೋಗ್ತಾ ಇದ್ರು, ಬೇಡ ರಶ್ ಇದೆ ಅಂದ್ಕೊಂಡು. ಇದನ್ನ ನೀವು ಮಿಸ್ ಮಾಡಲೇಬೇಡಿ, ಖಂಡಿತ ಟ್ರೈ ಮಾಡಿ. ಬೆಸ್ಟ್ ಹಂಗಿದೆ. ಇವಾಗ ಟೈಮ್ 2:30 ಆಗಿದೆ. ಸೊ ಈಗ ಲಂಚ್ ಟೈಮು. ಸೊ ನೋಡೋಣ ಏನು ಸಿಗುತ್ತೆ ಅಂತ. ಈಗ ಚಿಲ್ಲೀಸ್ ರೆಸ್ಟೋರೆಂಟ್ ಎಂಟ್ರಿ ಆಗ್ತಾ ಇದ್ದೀವಿ. ಈಗ ಊಟ ಮಾಡಿಕೊಂಡು ವಾಟರ್ ಸ್ಪೋರ್ಟ್ಸ್ಗೆ ಹೋಗಿ ವೇವ್ ಪೂಲ್ಗೆ ಹಾರೋಣ ಬಾಪ. ಸೊ ಇವಾಗ ನೂಡಲ್ಸು ಫ್ರೈಡ್ ರೈಸ್ ತೊಗೊಳಕ್ಕೆ ಬಂದಿದ್ದೀವಿ ನಮ್ಮ ಲಂಚ್ಗೆ. ಆಲ್ಮೋಸ್ಟ್ ಅದು ರೆಡಿ ಆಗಿದೆ, ಹಾಕ್ಕೊಡೋದಷ್ಟೇ ಪ್ಲೇಟ್ಗೆ.
ಥ್ಯಾಂಕ್ ಯು. ಇವಾಗ ನೂಡಲ್ಸ್ ಗೋಬಿ ಮತ್ತು ಫ್ರೈಡ್ ರೈಸ್ ಗೋಬಿ ತೊಗೊಂಡಿದ್ದೀವಿ ಅಲಾಂಗ್ ವಿತ್ ಮ್ಯಾಂಗೋ ಮಿಲ್ಕ್ ಶೇಕ್ ಮತ್ತು ಕೋಕ್. ಇದಿಷ್ಟು ಸೇರಿ 950 ರೂಪಾಯಿ ಆಯಿತು. ಸೊ ಇವಾಗ ತಿಂದ್ಬಿಟ್ಟು ಹೆಂಗಿದೆ ಅಂತ ನೋಡುವ. ಸೊ ಇವಾಗ ಊಟ ಆಯಿತು. ಊಟ ಮಾಡಿಕೊಂಡು ಡ್ರೆಸ್ ಚೇಂಜ್ ಮಾಡಿಕೊಂಡು ಈಗ ನೀರಲ್ಲಿ ಬಿದ್ದು ಒದಾಡಕ್ಕೆ ಹೋಗ್ತಾ ಇದ್ದೀವಿ. ಪ್ರೇಮ್ ರೆಡಿನಾ? ಪ್ರೇಮ್ ವಾಟರ್ ಗೇಮ್ಸ್ಗೆ ಹೋಗೋಣ. ಸೊ ಬನ್ನಿ ತೋರಿಸ್ತೀವಿ ಏನಿದೆ ಅಂತ. ಆ್ಯಂಡ್ ಇದು ಮೇನ್ ತೋರಿಸಮ್ಮ ತೊಗೊಂಡಿದ್ದೀವಿ ಫೋನ್ ಹಾಕೊಳ್ಳೋಕ್ಕೆ, ಒದ್ದೆ ಆಗಬಾರ್ದು ಅಂತ. ಸೊ ಇದನ್ನು ತಗೊಂಡು ಫೋನ್ನ ಕಾಪಾಡ್ಕೊಂಡು ನಿಮಗೆ ವಾಟರ್ ಗೇಮ್ಸ್ ತೋರಿಸೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸಿಗೋಣ ವಾಟರ್ ಗೇಮ್ಸಲ್ಲಿ. ಸ್ಟಾರ್ಟಿಂಗ್ ನಾವು ಹೋಗಿದ್ದೇನೆ ಕ್ರೇಜಿ ಪೀಪಲ್ ಎಲ್ಲ ಲೇಸಿಯಾಗಿರುವಂಥ ಲೇಸಿ ರಿವರ್ಗೆ. ಇದಾಗಿ ಇಷ್ಟೊಂದು ಜನ ಫಾಸ್ಟಾಗಿ ಬರ್ತಾ ಇದ್ದಾರೆ, ಅಲ್ಲಿ ಟ್ರಾಫಿಕ್ ಜಾಮ್ ಕ್ರಿಯೇಟ್ ಆಗ್ತಾ ಇದೆಯಲ್ಲ ಅಂತ ನೋಡಿದಾಗ ಗೊತ್ತಾಗಿದ್ದು ಮಳೆ ಸ್ಟಾರ್ಟ್ ಆಗಿದೆ ಅಂತ. ಸೊ ಮಳೆಯಲ್ಲಿ ಲೇಸಿ ರಿವರಲ್ಲಿ ಚಿಲ್ ಮಾಡೋಕ್ಕೆ ಅಂತ ನಾವು ಹೊರಟ್ವಿ. ನಾವು ನೆಕ್ಸ್ಟ್ ಅಲ್ಲಿಂದ ಹೋಗಿದ್ದು ವೇವ್ ಪೂಲ್ಗೆ. ಚಿತಾಲ್ ಪತಾಲ್ ವೇವ್ಸ್ ಜೊತೆ ಕುಣಿದು ಕುಪ್ಪಳಿಸಿ ಮಜಾ ಮಾಡಿದ್ವಿ. ಇದೊಂಥರ ಡಿಫ್ರೆಂಟು. ಏನಂದ್ರೆ ಇಲ್ಲಿ 2 ಸ್ವಿಮ್ಮಿಂಗ್ ಪೂಲ್ ಇದೆ ಆ್ಯಂಡ್ ವೇವ್ನ ಆನ್ ಮಾಡೋಕ್ಕೆ ಟೈಮಿಂಗ್ಸು ಇದೆ. ಅದ್ರ ಜೊತೆಗೆ ಜೆಂಟ್ಸಿಗೆ ಬೇರೆ ಲೇಡೀಸಿಗೆ ಬೇರೆ ಆ್ಯಂಡ್ ಎಲ್ಲ ಒಟ್ಟಿಗೆ ಆಟಾಡೋಕ್ಕೆ ಟೈಮಿಂಗ್ಸ್ ಬೇರೆ ಇದೆ. ಲೇಡೀಸು ಜೆಂಟ್ಸು ಕಪಲ್ಸು ಕಿಡ್ಸು ಇದಿಷ್ಟನ್ನು ಇಟ್ಕೊಂಡು ಪರ್ಮಿಟೇಷನ್ ಕಾಂಬಿನೇಷನ್ ಮಾಡಿದ್ದಾರೆ. ಆ್ಯಂಡ್ IPL ಟೈಮ್ ಬೇರೆ, ಎಲ್ಲೋದ್ರೂ ಒಂದೇ ಸೌಂಡು, ಗೊತ್ತಲ್ಲ? RCB ಅಂತ ಬಂದರೆ ಯಾರು ಬೇಕಾದ್ರೂ ಫ್ರೆಂಡ್ಸ್ ಆಗ್ಬಿಡ್ತಾರೆ. ಒಟ್ಟಿಗೆ ವೇವ್ ಪೂಲಲ್ಲಿ ಮಜಾ ಮಾಡಿಕೊಂಡು ಪ್ಲೇ ಪೂಲಲ್ಲಿ ಆಟ ಆಡ್ಕೊಂಡು ಒಂದಷ್ಟು ಸ್ಲೈಡ್ಸ್ ಆಡಿದ್ವಿ. ಫುಲ್ಲು ಮಜಾ ಇತ್ತು. ರೈನ್ ಡ್ಯಾನ್ಸಲ್ಲಿ ಒಳ್ಳೊಳ್ಳೆ ಸಾಂಗ್ಸ್ಗಳಿಗೆ ಡ್ಯಾನ್ಸ್ ಮಾಡಿಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೇನೆ ವಂಡರ್ಲಾಲಿ ಸಿಕ್ಕಾಬಟ್ಟೆ ಫೇಮಸ್ ಇರೋ ಆ್ಯಂಡ್ ನಾವು ವರ್ಷಾನ್ಗಟ್ಲೆಯಿಂದ ಪ್ರತಿ ಸಲ ಬಂದಾಗ ಇದನ್ನು ಮಿಸ್ ಮಾಡದೆ ಆಡೋ ಅಂಥ ಒಂದು ಆ್ಯಕ್ಟಿವಿಟಿಗೆ, ಅದನ್ನೇ ಸ್ಪ್ಲ್ಯಾಶ್ ಅಂತ. ನಮಗಂತೂ ಸಿಕ್ಕಾಬಟ್ಟೆ ಫೇವ್ರೇಟು. ನಾವು ದಿನಪೂರ್ತಿ ಎಷ್ಟಾಗುತ್ತೋ ಎಲ್ಲ ರೈಡ್ಸ್ ಕವರ್ ಮಾಡಕ್ಕೆ ಟ್ರೈ ಮಾಡಿದ್ವಿ. ಆದರೆ ಈ ಒಂದು ರೋಲರ್ ಕೋಸ್ಟರ್ಗೆ ಹೋಗೋಕೆ ಆಗಲಿಲ್ಲ. ಇದು ತುಂಬಾ ಚೆನ್ನಾಗಿದೆ ಅಂತ ಕೇಳಿದ್ವಿ. ಸೊ ನೀವು ನಮ್ಮ ಥರ ಲೇಟ್ ಮಾಡಿಕೊಂಡು ಮಿಸ್ ಮಾಡ್ಕೋಬೇಡಿ, ಬೇಗ ಹೋಗಿ ಎಲ್ಲಾನು ಕವರ್ ಮಾಡಿ ಎಂಜಾಯ್ ಮಾಡಿ. ವಂಡರ್ಲಾಲ್ಲಿ ಎಲ್ಲ ವಾಟರ್ ಗೇಮ್ಸುವೆ ಸಂಜೆ 6 ಗಂಟೆಗೆ ಕ್ಲೋಸ್ ಆಗಿಬಿಡುತ್ತೆ. ಅದಾದಮೇಲೆ ಯಾರನ್ನೂ ಬಿಡಲ್ಲ. ಆದರೆ ಡ್ರೈ ಗೇಮ್ಸ್ ಆಡ್ಬೋದು, ಬಟ್ ನೀವು ಸ್ಟಾರ್ಟಿಂಗಲ್ಲೇ ಫುಲ್ ಡೇ ಪಾಸ್ ತಗೊಂಡಿದ್ರೆ ಅವಾಗ ಮಾತ್ರ ಅಲೋ ಮಾಡಿ. ಸ್ಟಾರ್ಟಿಂಗಲ್ಲೇ ಕಡಿಮೆ ಪ್ರೈಸ್ಗೆ ಟಿಕೆಟ್ ಹೆಂಗೆ ತಗೊಳ್ಳೋದು ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ನೀವೇನಾದ್ರು ಬಸ್ಸಲ್ಲಿ ಹೋಗಿ ಆ ಬಸ್ ಟಿಕೆಟ್ನ ಅಲ್ಲಿಗೆ ಅವ್ರಿಗೆ ತೋರಿಸಿದ್ರೆ ಟಿಕೆಟಲ್ಲಿ 15% ಆಫ್ ಕೊಡ್ತಾರೆ. ನಾವು 2100 ರೂಪಾಯಿ ಟಿಕೆಟ್ನ 1799 ತಗೊಂಡ್ವಿ. ಇವಾಗ ಒಳ್ಳೆ ಆಫರ್ ನಡೀತಿದೆ. ಏನಂದ್ರೆ 20% ಆಫ್ ಆನ್ ಅಡ್ವಾನ್ಸ್ಡ್ ಬುಕ್ಕಿಂಗ್ ಮತ್ತೆ ಬೈ 3 get 1 ಫ್ರೀ ನಡೀತಾ ಇದೆ. ಸೊ ನೀವು ಹೋಗಿ ಎಂಜಾಯ್ ಮಾಡಿ. ಸೊ ಇದಾಗಿತ್ತು ನಮ್ಮ ವ್ಲಾಗ್. ಹೇಗಿತ್ತು ವಂಡರ್ಲಾ? ಸೂಪರ್ ಆಗಿತ್ತು. ಎಲ್ಲ ರೈಡ್ಸ್ ಚೆನ್ನಾಗಿತ್ತು. ಫುಲ್ ಎಂಜಾಯ್ ಮಾಡಿದ್ವಿ ಬೆಳಗ್ಗೆಯಿಂದ. ಈಗ ರಾತ್ರಿ ಆಗಿದೆ, ಈಗ ವಾಪಸ್ ಹೋಗ್ಬೇಕು. ರಾತ್ರಿ ಚಿತ್ತಾಪತ್ತಲ್ಲಿ ಮಳೆ ಬರ್ತಾ ಇದೆ ಸಂಜೆಯಿಂದನೂ. ಸೊ ಮಳೆಲೂ ಆಟ ಆಡಿದ್ದೀವಿ. ಮಳೆ ಅಂತನೂ ನಿಲ್ಸಿಲ್ಲ, ಅಷ್ಟು ಆಟ ಆಡಿದ್ದೀವಿ. ಆಲ್ಮೋಸ್ಟ್ ಒಂದು 9-10 hours ಆಟ ಆಡಿದ್ದೀವಿ ಇವತ್ತು. ಫುಲ್ ಪೈಸಾ ವಸೂಲ್. ತುಂಬಾನೇ ಚೆನ್ನಾಗಿತ್ತು ವಂಡರ್ಲಾ. ಸೊ ಈ ವಿಡಿಯೋಲಿ ಎಲ್ಲ ತೋರಿಸಿದ್ವಿ. ಅಂದರೆ ಪ್ರೈಸಿಂದ ಹಿಡಿದು ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಎಲ್ಲಾನು ಹೇಳಿದ್ವಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟು ಮಾಡ್ಬಿಟ್ಟು ಏನು ಬೇಕಾದ್ರೂ ಮಾಡಿ. ನಿಮ್ಮ ಇಷ್ಟ. ಹೋಗ್ಬಿಟ್ಟು ಒಳ್ಳೆದಾಗ್ತದೆ. ನೆಕ್ಸ್ಟ್ ಹೋಗಲ್ಲಿ ಸಿಗುವ.